ದುರಂತದಲ್ಲಿ ಬದುಕುಳಿದಿದ್ದಾರೆ ಇಬ್ಬರು ಕನ್ನಡಿಗರು. ಮಲ್ಲಿನಾಥ್ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮಾತುಕತೆಯನ್ನ ನಡೆಸಿದ್ದಾರೆ. ನೇಪಾಳ ದುರಂತದಲ್ಲಿ ಬದುಕುಳಿದಿದ್ದಾರೆ ಇಬ್ಬರು ಕನ್ನಡಿಗರು. ಆ ಕನ್ನಡಿಗರ ಜೊತೆ ಅಂದ್ರೆ ಮಲ್ಲಿನಾಥ್ ಎಂಬುವರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮಾತುಕತೆಯನ್ನ ನಡೆಸಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಿಂದಲೇ ಕಠ್ಮಂಡುವಿನಲ್ಲಿರೋ ಮಂಜುನಾಥ್ಗೆ ಕಾಲ್ ಮಾಡಿದ್ದಾರೆ ಸಿಎಂ. ನಿಮ್ಮ ಸುರಕ್ಷಿತ ವಾಪಸಾತಿಗೆ ಎಲ್ಲಾ ನೆರವು ನೀಡ್ತೇವೆ, ಎಲ್ಲಾ ಕನ್ನಡಿಗರನ್ನು ರಾಜ್ಯಕ್ಕೆ ಕರೆತರುತ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಮಂಜುನಾಥ್ಗೆ ಧೈರ್ಯ ತುಂಬಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನೇಪಾಳದ ರಸುಮಾ ಜಿಲ್ಲೆ ಸೇರಿದಂತೆ ಟಿಬೆಟ್ ಗಡಿಯ ಗ್ರಾಮಗಳಲ್ಲಿ ಈ ಮೆಗಾ ಸ್ಫೋಟ ಸಂಭವಿಸಿದೆ. ಇದುವರೆಗೆ 160ಕ್ಕೂ ಹೆಚ್ಚು ಜನರು ಈ ಪ್ರಳಯದಲ್ಲಿ ಬಲಿಯಾಗಿದ್ದಾರೆ. ನಾಪತ್ತೆಯಾಗಿರುವ ನೂರಾರು ಪ್ರವಾಸಿಗರಲ್ಲಿ ಒಟ್ಟಾರೆ ಸುಮಾರು 133ರಿಂದ 142 ಭಾರತೀಯರು ಇದ್ದಾರೆ ಎನ್ನುವಂಥ ವರದಿ ಬಂದಿರುವಂಥದ್ದು. ಈಗ ಅದರಲ್ಲಿ ಕರ್ನಾಟಕದ ಇಬ್ಬರು ಕನ್ನಡಿಗರೇನಿದ್ದಾರೆ ಅವರು ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಅವರ ಜೊತೆ ಮಲ್ಲಿನಾಥ್ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ದೈವ ಭಕ್ತ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಕರೆಕ್ಟಾ? ಪಕ್ಷ ಯಾವ್ದಾರು ಇರ್ಲಿ ಕಣೆಯ, ನಾವು ನೀವೆಲ್ಲ ಕನ್ನಡಿಗರು. ಒಳ್ಳೆ ಒಂದು ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಆಯ್ತು. ನೀನು ಪಕ್ಷಕ್ಕೆ ನನ್ನ ಜೊತೆ ನನಗೆ ಕೈ ಜೋಡಿಸು ನೀನು ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು.